ಇಷ್ಟು ಅಮೌಂಟನ್ನು ನೀವು ಮಂತ್ಲಿ ಗಳಿಸ್ಬೋದು ಈ ಆ್ಯಪನ್ನು ಬಳಸ್ಕೊಂಡೆ. ಫಸ್ಟ್ ನೀವು ಈ ಆ್ಯಪ್ ಬಗ್ಗೆ ಕಂಪ್ಲೀಟಾಗಿ ಅರ್ಥ ಮಾಡ್ಕೋಬೇಕು. ಫಸ್ಟ್ ಮೆಥಡ್, ಈ ಆ್ಯಪಿನ ಬಗ್ಗೆ ನೀವು ಪೂರ್ತಿ ಅರ್ಥ ಮಾಡ್ಕೊಂಡಿರ್ತೀರಿ, ನಿಮ್ಮಂತೆ ನಾಲೆಜ್ ಇರ್ತದೆ. ಇದ್ರ ಮೇಲೆ ನೀವು ಒಂದು ಕೋರ್ಸನ್ನು ರೆಡಿ ಮಾಡಿ ನೀವು ಸೆಲ್ ಮಾಡ್ಬೋದು. ಸೆಕೆಂಡ್ ಮೆಥಡ್, ನೀವು ಶಾರ್ಟ್ ಫಿಲ್ಮ್ಸ್ಗಳನ್ನು ಮಾಡ್ಬೋದು ಈ ಆ್ಯಪನ್ನು ಬಳಸ್ಕೊಂಡು ಕಿಶಿಂದ. ಇದ್ರ ಮೇಲೆ ವಿಡಿಯೋಸು ಅದಾವ, ಯಾವ ರೀತಿ ಶಾರ್ಟ್ ಫಿಲ್ಮ್ ಮಾಡ್ಬೇಕಂತೇಳಿ ಒಂದ್ಸಲ ಯೂಟ್ಯೂಬ್ ಚೆಕ್ ಮಾಡಿರಿ. ಈ ಆ್ಯಪನ್ನು ಹೆಂಗೆ ಬಳಸ್ಬೇಕಂತ ಹೇಳಿ ಕಿಶಿಂದ ನಿಮ್ಗೆ ಯೂಟ್ಯೂಬ್ದಾಗ ವಿಡಿಯೋಸ್ಗಳು ಸಿಗ್ತಾವೆ. ಈ ಆ್ಯಪಿನ ಹೆಸರು ಹಾಕಿ ಟ್ಯೂಟೋರಿಯಲ್ ಅಂತ ಹೊಡ್ರಿ. ಯೂಟ್ಯೂಬ್ದಾಗ ಇನ್ಸ್ಟಾಗ್ರಾಮ್ದಾಗ ನೀವು ಸ್ಟೋರಿ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ಕಿಸಿಂದ ಹಣ ಗಳಿಸ್ಬೋದು. ಸಣ್ಣ ಹುಡುಗರ ಸಲುವಾಗಿ ಸ್ಟೋರಿ ವಿಡಿಯೋಸ್ಗಳನ್ನು ಮಾಡಿ ಅಪ್ಲೋಡ್ ಮಾಡಿರಿ. ಬರೀ ಸಣ್ಣ ಹುಡುಗರಿಗೆ ಅಷ್ಟೇ ಅಲ್ಲ, ಬೇರೆ ರೀತಿ ಸ್ಟೋರೀಸ್ಗಳನ್ನು ಬರೋದು ನೀವು ಫಿಲ್ಮ್, ಶಾರ್ಟ್ ಫಿಲ್ಮ್ ಈ ರೀತಿ ನೀವು ಫಿಲ್ಮ್ಸ್ಗಳನ್ನು ಮಾಡಬಹುದು. ನೆಕ್ಸ್ಟ್ ಮೆಥಡ್, ಲೋಕಲ್ ಬಿಸ್ನೆಸಸ್ ಇರ್ತಾವಲ್ಲ ಅವ್ರಿಗೆ ನೀವು ಆ್ಯಡ್ಸ್ಗಳನ್ನು ರೆಡಿ ಮಾಡಿಕೊಡ್ಬೋದು ಈ ಆ್ಯಪನ್ನು ಬಳಸ್ಕೊಂಡು. ಪ್ರೋಮೋ ವಿಡಿಯೋಸ್ಗಳು ಬರ್ತಾವಲ್ಲ ಅವನು ನೀವು ಈ ಆ್ಯಪ್ಲಿಂದ ಮಾಡ್ಕೊಂಡು ಕಿಶಿಂದ ರೆಸ್ಟೋರೆಂಟ್, ಹೋಟೆಲ್ಸ್ಗಳಿಗೆ ಸೆಲ್ ಮಾಡ್ಬೋದು. ನೆಕ್ಸ್ಟ್ ಮೆಥಡ್, ಪ್ರಾಡಕ್ಟ್ಗಳದ್ದು ಫೋಟೋ ಶೂಟನ್ನು ಮಾಡ್ಕಿಸಿಂದ ನೀವು ಸೆಲ್ ಮಾಡ್ಬೋದು. ಎಕ್ಸಾಂಪಲ್, ಒಂದು ಯಾವುದೋ ಸ್ಟಾರ್ಟಪ್ ಐತೆ ಅಂತ ತಿಳ್ಕೊರಿ. ಆ ಸ್ಟಾರ್ಟಪ್ಪಿಗೆ ಅವ್ರದ್ದು ಪ್ರಾಡಕ್ಟ್ದ ಫೋಟೋ ಶೂಟ್ ಮಾಡಿಸೋದಿರ್ತದೆ. ಅದಕ್ಕೆ ಭಾಳ ಅಂದ್ರೆ ಭಾಳಷ್ಟು ರೊಕ್ಕ ಖರ್ಚು ಮಾಡ್ತಿರ್ತಾರೆ ಅವರು. ಅದನ್ನು ನೀವು AI ಬಳಸ್ಕೊಂಡು ಕಿಶಿಂದ ಕಮ್ ಕಾಸ್ಟ್ದಾಗ ಅವ್ರಿಗೆ ಮಾಡಿಕೊಡ್ಬೋದು. ಅವ್ರಿಗೂ ನೀವು ಲಾಭ ಮಾಡ್ಬೋದು, ನಿಮಗೂ ನೀವು ಲಾಭ ಮಾಡ್ಕೋಬೋದು. ನೆಕ್ಸ್ಟ್ ಮೆಥಡ್, ಯೂಟ್ಯೂಬರ್ಸ್ಗಳಿಗೆ ನೀವು ತಮ್ನೀಲನ್ನು ಡಿಸೈನ್ ಮಾಡಿಕೊಡ್ಬೋದು. ಇದರಿಂದ ನೀವು ಅಮೌಂಟನ್ನು ಚಾರ್ಜ್ ಮಾಡ್ಬೋದು. ಒಂದೊಂದು ತಮ್ನೀಲಿಗೆ 1,000 ಹಿಡಿದು 5,000 ತನಕ ಚಾರ್ಜ್ ಮಾಡ್ತಾರೆ. ರಫ್ ಅಮೌಂಟ್ ಹೇಳತ್ತೀನಿ, ಎಕ್ಯುರೇಟ್ ಹೇಳತ್ತಿಲ್ಲ. ಇಷ್ಟಂತೂ ನಿಮ್ಗೆ ಸಿಗ್ತದೆ. ಒಂದಿಷ್ಟು ಕ್ಲೈಂಟ್ಸ್ಗಳು ಸಿಕ್ಕಂದ್ರೆ ನಿಮಗೆ ಇಲ್ಲಿ ನೀವು ಪಾರ್ಟ್ ಟೈಮ್ ಹಣವನ್ನು ಗಳಿಸ್ಬೋದು. ನೆಕ್ಸ್ಟ್ ಮೆಥಡ್, ಸಿನಿಮ್ಯಾಟಿಕ್ ಅಡ್ವರ್ಟೈಸ್ಗಳನ್ನು ನೀವು ಮಾಡಿಕೊಡ್ಬೋದು ದೊಡ್ಡ ದೊಡ್ಡ ಬಿಸ್ನೆಸಸ್ಗಳಿಗೆ. ಎಕ್ಸಾಂಪಲ್ ಸ್ವಿಗ್ಗಿ, ಜೊಮ್ಯಾಟೊ ಕಂಪ್ನಿಗಳು ಇರ್ತಲ್ಲ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ, ಅವ್ರಿಗೆ ಅಪ್ರೋಚ್ ಮಾಡಿ, ಅವ್ರಿಗೆ ಕನ್ವಿನ್ಸ್ ಮಾಡಿ ನೀವು ಅವರಿಗೆ ಸಿನಿಮ್ಯಾಟಿಕ್ ಅಡ್ವರ್ಟೈಸ್ಗಳನ್ನು ಮಾಡಿಕೊಡ್ಬೋದು. ನೀವು ಅಲ್ಲಿಂದ ಹೆಚ್ಚಿಗೆ ಹಣವನ್ನು ಗಳಿಸ್ಬೋದು. ಇದು ಲಾಸ್ಟ್ ಮೆಥಡ್, ಪ್ರಾಂಪ್ಟ್ಗಳನ್ನು ನೀವು ಸೆಲ್ ಮಾಡ್ಬೋದು. ಪ್ಲಸ್ ವಿಡಿಯೋ ಟ್ಯಾಂಪ್ಲೆಟ್ಸ್ಗಳನ್ನು ನೀವು ಸೆಲ್ ಮಾಡ್ಬೋದು. ಇದ್ರ ಬಗ್ಗೆ ನೀವು ಸ್ವಲ್ಪ ರಿಸರ್ಚ್ ಮಾಡಿದರೆ ನಿಮಗೆ ಡೆಫಿನೆಟ್ಲಿ ಗೊತ್ತಾಗ್ತದೆ. ಇಲ್ಲ ನನಗೆ ವಿಡಿಯೋ ಮಾಡಂದ್ರೆ ಡೆಫಿನೆಟ್ಲಿ ಮಾಡ್ತೀನಿ, ಕಮೆಂಟ್ ಬಾಕ್ಸ್ನಾಗ ಹೇಳ್ರಿ. ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ಸ್ಕಿಲ್ ಇರಬೇಕಾಗ್ತದೆ. ಈ ರೀತಿಯಾಗಿ ನೀವು ಹಣವನ್ನು ಗಳಿಸ್ಬೇಕಂತಂದ್ರೆ ಮಂತ್ಯಕ್ಕೆ ಸೇಲ್ಸ್ ಸ್ಕಿಲ್ ಇರಬೇಕು. ಅವಾಗ ಆಟೋಮೆಟಿಕ್ಲಿ ಹಣ ಬರೋಕ್ಕೆ ಚಾಲು ಆಗ್ತೈತಿ. ನೀವು ಈ ರೀತಿಯಾದಂಥ ಸರ್ವಿಸನ್ನು ಕೊಟ್ಟು ಕಿಶಿಂದ ನೀವು ಕನ್ವಿನ್ಸ್ ಮಾಡೋಕ್ಕೆ ಈಜಿ ಆಗ. ನೀವು ಇದ್ರ ಸಂಬಂಧ ಕ್ಲೈಂಟ್ಸಿಗೂ ಹುಡುಕ್ಬೇಕು, ಹುಡುಕಿದ ಮೇಲೆ ಕನ್ವಿನ್ಸ್ ಮಾಡಬೇಕು. ಕನ್ವಿನ್ಸ್ ಮಾಡಿ ಕಿಶಿಂದ ನೀವು ನಿಮ್ಮ ಕೋರ್ಸಸ್, ನಿಮ್ಮ ಪ್ರಾಡಕ್ಟ್ಸ್, ನಿಮ್ಮ ಸರ್ವಿಸಸ್ಗಳನ್ನು ನೀವು ಸೆಲ್ ಮಾಡಬೇಕು. ಈ ರೀತಿಯಾಗಿ ನೀವು ಮಂತ್ಲಿ ಇಷ್ಟು ಅಮೌಂಟನ್ನು ನೀವು ಗಳಿಸ್ಬೋದು. ಏನಾರ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿರಿ. ಆ್ಯಪ್ ಲಿಂಕ್ ಕಮೆಂಟ್ ಬಾಕ್ಸ್ನಾಗ ಅದ.